ನಟಿಯರನ್ನ ಅಸಭ್ಯವಾಗಿ ಚಿತ್ರೀಕರಣಕ್ಕೆ ಅದರಲ್ಲೂ ಕೂಡ ಚಿತ್ರೀಕರಣವನ್ನು ಮಾಡಲಾಗುತ್ತೆ, ಅಸಭ್ಯವಾಗಿ ಝೂಮ್ ಮಾಡುವಂಥದ್ದು. ಈ ಕುರಿತಾಗಿ ನಟಿ ಒಂದು ಕಡೆ ಒಂದು ವಿಚಾರವನ್ನು, ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅವರ ಹೇಳಿಕೆಗೆ ಸಾಕಷ್ಟು ಮಂದಿ ಒಂದು ಕಡೆ ಸ್ಯಾಂಡಲ್ವುಡ್ ಮಂದಿ ಕೂಡ ಈ ಸಂದರ್ಭದಲ್ಲಿ ಆಕೆಯ ಹೇಳಿಕೆಗೆ ಬೆಂಬಲ ಸೂಚಿಸಿರ್ತಾರೆ. ಈಗ ಶಿವಣ್ಣ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇದು ನಮ್ಮ ದೌರ್ಭಾಗ್ಯ ಅಂತ ಹೇಳಿದ್ದಾರೆ ಶಿವಣ್ಣ. ಹೆಣ್ಣು ಮಕ್ಕಳ ಗೌರವಕ್ಕೆ ಚ್ಯುತಿ ತರಬಾರದು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಕೆಲವರು ಝೂಮ್ ಮಾಡಿ ಹೆಣ್ಣು ಮಕ್ಕಳ ಅಂಗಾಂಗಗಳನ್ನು ಝೂಮ್ ಮಾಡಿ ಕೆಲವು ರೀತಿ ಚಿತ್ರೀಕರಿಸ್ತಾರೆ, ತಪ್ಪಾಗಿ ಚಿತ್ರೀಕರಿಸ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿಯೊಬ್ಬರು ಕೊಟ್ಟಿದ್ದಂತಹ ಸ್ಟೇಟ್ಮೆಂಟ್ ಏನಿದೆ, ಆ ಸ್ಟೇಟ್ಮೆಂಟ್ ವಿಚಾರವಾಗಿ ಈಗ ಶಿವಣ್ಣ ಕೂಡ ಮಾತಾಡಿದ್ದಾರೆ. ಹೆಣ್ಣು ಮಕ್ಕಳ ಗೌರವಕ್ಕೆ ಚ್ಯುತಿ ತರಬಾರದು ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಟಿ ಸಪ್ತಮಿ ಗೌಡ, ರಮ್ಯಾ, ರಕ್ಷಿತಾ ಸೇರಿ ಅನೇಕರು ಸಪ್ತಮಿ ಗೌಡ ಅವರ ಹೇಳಿಕೆಗೆ ಬೆಂಬಲ ವ್ಯಕ್ತಪಡಿಸಿದ್ರು. ಈಗ ಶಿವಣ್ಣ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಸಿನಿಮಾ ಉದ್ದೇಶಕ್ಕೆ ಬರುವಂತಹ ನಟಿಯರನ್ನ ಝೂಮ್ ಮಾಡಿ ಬಹಳ ಅಸಭ್ಯವಾಗಿ ತೋರಿಸುವಂತಹ ಅಥವಾ ವ್ಯೂಸ್ ಪಡೆಯೋದಕ್ಕೆ ನಟಿಯರ ದೇಹದ ಭಾಗಗಳನ್ನು ಝೂಮ್ ಮಾಡುವುದು, ಈ ರೀತಿಯಾಗಿ ಮಾಡುವಂಥ ತಪ್ಪು ಅಂತ ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂಥ ನಟಿಗೆ ತನ್ನ ಬೆಂಬಲವೂ ಕೂಡ ಇದೆ ಅಂತ ಶಿವಣ್ಣ ಹೇಳ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಗೌರವಕ್ಕೆ ಚ್ಯುತಿ ತರಬಾರದು, ತಪ್ಪು ಅದು ಅಂತ ಹೇಳಿದ್ದಾರೆ. ನಟಿಯರ ಆಂದೋಲನಕ್ಕೆ ಶಿವಣ್ಣ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ವ್ಯೂ ಪಡೆಯೋದಕ್ಕೋಸ್ಕರ ನಟಿಯರನ್ನ ವಿಡಿಯೋ ಮಾಡುವಾಗ ಝೂಮ್ ಮಾಡಲಾಗುತ್ತೆ, ಕಲೆಗಿಂತ ದೇಹದ ಮೇಲೆ ಝೂಮ್ ಮಾಡುವುದು ಅಸ್ವೀಕಾರಾರ್ಹ ಅನ್ನುವಂಥದ್ದು ಶಿವಣ್ಣನ ಮಾತು. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕ್ಯಾಮರಾ ಮೂಲಕ ಒಂದು ರೀತಿ ಹೆಣ್ಣು ಮಕ್ಕಳಿಗೆ ಕಿರುಕುಳ ಕೊಡಲಾಗುತ್ತೆ ಅನ್ನುವಂಥ ವಿಚಾರವಾಗಿ ನಟಿ ಸಪ್ತಮಿ ಗೌಡ ಅವರ ಸ್ಟೇಟ್ಮೆಂಟ್ಗೆ ಶಿವಣ್ಣ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಪ್ತಮಿ ಗೌಡ ಅವರಿಗೆ ನನ್ನ ಬೆಂಬಲ ಕೂಡ ಇದೆ. ಆ ರೀತಿ ಝೂಮ್ ಮಾಡುವುದು, ನಟಿಯರ ದೇಹದ ಅಂಗಾಂಗಗಳಿಗೆ ಝೂಮ್ ಮಾಡಿ ವ್ಯೂಸ್ ಪಡೆಯೋದಕ್ಕೆ ಆ ಝೂಮ್ ಮಾಡುವಂಥ ಒಂದು ವಿಕೃತ ಮನಸ್ಥಿತಿಯನ್ನು ವಿರೋಧ ಮಾಡಿದ್ದಾರೆ. ಅಂಥ ಒಂದು ಮನಸ್ಥಿತಿ ದಯವಿಟ್ಟು ಯಾರು ಮಾಡಬೇಡಿ. ಯಾಕಂದರೆ ಎಲ್ಲರ ಮನಲ್ಲೂ ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಇದ್ದೇ ಇರ್ತಾರೆ. ಹಾಗಾಗಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳುವಂಥ ನಟಿಯರ ಅವರು ಒಂದು ಖಾಸಗಿತನಕ್ಕೂ ಕೂಡ ಗೌರವ ಕೊಡಬೇಕು, ಅಥವಾ ಅವರು ಒಬ್ಬ ಕಲಾವಿದೆ ಅನ್ನುವಂಥ ಅವರ ಒಂದು ನೇಮು ಫೇಮ್ಗೂ ಕೂಡ ಗೌರವವನ್ನು ಕೊಡಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಶಿವಣ್ಣ ಕೂಡ ಇದೇ ವಿಚಾರವಾಗಿ ಹೇಳಿದ್ದಾರೆ. ಸಿನಿಮಾ ಉದ್ದೇಶಕ್ಕೆ ಬರುವ ನಟಿಯರ ಘನತೆಯನ್ನು ಕಾಪಾಡಿ ಅನ್ನುವಂಥದ್ದು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮಾತು. ಕಲೆಗಿಂತ ದೇಹದ ಮೇಲೆ ಝೂಮ್ ಮಾಡುವುದು ಅಸ್ವೀಕಾರಾರ್ಹ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಲೆಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ಕಲೆಗೆ ಬೆಲೆ ಕಟ್ಟಬಾರ್ದು. ಕಲೆಯನ್ನು ನಾವು ಸರಸ್ವತಿ ಅಂತ ಕರಿತೀವಿ. ಸೊ ಹಾಗಾಗಿ ನಟಿಯರನ್ನು ಕೂಡ ನಾವು ಅಷ್ಟೇ ಬಹಳ ಗೌರವದಿಂದ ಕಾಣಬೇಕಾಗತ್ತೆ ಅನ್ನೋದು ಶಿವರಾಜ್ ಕುಮಾರ್ ಅವರ ಮಾತು ಕೂಡ ಹೌದು. ಇನ್ನು ನಟಿ ಸಪ್ತಮಿ ಗೌಡ ಅವರ ಆ ಒಂದು ಸ್ಟೇಟ್ಮೆಂಟ್ಗೆ ರಮ್ಯಾ, ರಕ್ಷಿತಾ ಸೇರಿ ಅನೇಕರು, ಆಶಿಕಾ ರಂಗನಾಥ್ ಸೇರಿ ಅನೇಕ ನಟಿಯರು ಮತ್ತು ನಟರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ರು. ಈಗ ಶಿವರಾಜ್ ಕುಮಾರ್ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಸಪ್ತಮಿ ಗೌಡ ಅವರ ಹೇಳಿಕೆಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.